ಗೌಡರ ಕುಟುಂಬದ ಆಸ್ತಿ ಕೆದಕಿದ ಡಿಕೆ ಶಿವಕುಮಾರ್ಗೂ ಕೂಡ ಡಿಚ್ಚಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಕಳಿಸೋದು ಕಷ್ಟನ, ಕೇಶಿಗೆ ನನ್ನೊಬ್ಬನದ್ದೇ ಭಯ ಅಂತ HDK ಟಾಂಗ್ ಕೊಟ್ಟಿದ್ದಾರೆ. ನನ್ನದು 45 ಎಕರೆ ಆಸ್ತಿ ಇದೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದು. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿದ್ದಾಗ ಸಂಪಾದನೆ ಮಾಡಿದ ಆಸ್ತಿ, ನಾನು ರಾಜಕೀಯಕ್ಕೆ ಬಂದ ಆಸ್ತಿ ಮಾಡಿಲ್ಲ ಅಂತ ತೆರೆಗೆ ಇಟ್ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನೇನು ಗೊತ್ತಾ, ನಾನು ಇನ್ನು ಹೊಡಬಾರದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸಿದೆ ಅಂತ ಹೇಳು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳ್ಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಟ್ಟ. ನಿಮ್ಗೆ ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಹೇಳ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತಾ ಇದೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅನ್ನೋದೇ ಎಷ್ಟು ತನ್ನ ಕೊಡಿರ್ತೀರಿ. ನಾನು ತಮ್ಗೆ ಹೇಳೋದು ಇಷ್ಟೇ, ಈಗ ಒಂದು ಅವಕಾಶ ಸಿಕ್ಕಿದೆ, ಆಯ್ತು ಕೊಟ್ಟಾಯ್ತು. BJP-ಲಂತೂ ನಮ್ಮೂರ ಯಾರಿಗೂ ಅವಕಾಶ ಇಲ್ಲ. ದಳ ಹಿಂಗ್ ಗೆಲ್ಲಕ್ ಸಾಧ್ಯ ಇಲ್ಲ, ದಳ ಬರಕ್ ಸಾಧ್ಯನಾ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗುತ್ತೆ, ಈಗ 19ಕ್ಕೆ ಬಂದಿದೆ. ಮುಂದಕ್ಕೆ ಏನಾಗ್ತದೆ ಗೊತ್ತಿಲ್ಲ ನನಗೆ. 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ನಮ್ಮ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ. ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸಾಕಿಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗಡ್ಡೆ ಬೆಳೆದು ಆಲೂಗಡ್ಡೆ ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪಕ್ಕೆ ಬಂದ ಮೇಲೆ ಫಲ ಗೊತ್ತಿರೋರು, ಕಷ್ಟಪಟ್ಟು ಬಂದಿದ್ದಾರೆ. ಕಷ್ಟಪಟ್ಟವ್ರೆ. ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸೋದೇ ಕಷ್ಟ ಅಲ್ಲ. ಮಾತಾಡೋದ್ರೆ ಬೇಕು. ನಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.